ಇವತ್ತು ನಾನು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಇದಿರೋದು ಗೌಡ್ಗೆರೆಲಿ. ಹೂ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ನೋಡಿ, ಇದಿರೋದು ಒಂದೇ ಮೊಳ, ಇದಕ್ಕೆ 30 ರೂಪಾಯಿ ಅಂತೆ. ಬೇರೆ ಕಡೆ ಅರ್ಧ ಮಾರೆ ಸಿಗುತ್ತೆ 30 ರೂಪಾಯಿಗೆ, ಬಟ್ ಇಲ್ಲಿ ತುಂಬ ಕಾಸ್ಟ್ಲಿನಪ್ಪ. ಇಲ್ಲಿ ಬಸವಣ್ಣ ಹೋಗ್ತಾ ಇತ್ತು. ಏನದು ಜನ ಏನಕ್ಕೆ ಇಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ನೋಡೋಣ ಅಂತ ಹೋದೆ. ನೋಡಿ, ಫುಲ್ಲು ಲೈನಾಗಿ ಮಲ್ಕೊಂಡಿದ್ದಾರೆ. ಅದು ಬಸವಣ್ಣ ಇವ್ರನ್ನೆಲ್ಲರನ್ನೂ ದಾಟ್ಕೊಂಡು ಹೋಗುತ್ತೆ. ಮೋಸ್ಟ್ಲಿ ಒಳ್ಳೇದಾಗುತ್ತೇನೋ ನಂಬಿಕೆ. ನೋಡಿ, ಇಲ್ಲಿ ಸುತ್ತ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಇದೇನು ಅಂದರೆ ನಾವೇನಾದರೂ ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಇಲ್ಲಿ 7 ವಾರ ತೆಂಗಿನಕಾಯಿ ಕಟ್ಟಲೇಬೇಕಂತೆ, ಇಲ್ಲ 3 ವಾರ ಕಟ್ಟಬೇಕಂತೆ. ನೋಡ್ಕೊಳ್ಳಿ, ಇಲ್ಲಿಂದನೇ ತಾಯಿ ಚಾಮುಂಡೇಶ್ವರಿ ವಿಗ್ರಹ. ಅದು ಇಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಬೆಲ್ಲದ ಆರತಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಏನಂದರೆ ಈ ದೇವಸ್ಥಾನಕ್ಕೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಹುಣ್ಣಿಮೆಲಿ ತುಂಬ ರಶ್ ಇರುತ್ತೆ. ಅದು ಬಿಟ್ಟು ಬೇರೆ ದಿನನೇ ಬರಬೇಕು. ನೋಡಿ, ಇದೆ ರಥ. ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ಕಾಯಿ ಕಟ್ಟುತ್ತಾರಲ್ಲ, ಅವರು ಇಲ್ಲಿ ಸುತ್ತಬಿಟ್ಟು ಆಮೇಲೆ ಕಾಯಿ ಕಟ್ಟಬೇಕು. ಬಟ್ ನನಗೆ ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಸುತ್ತಿದೆ. ಆಮೇಲೆ ನೋಡಿದ್ರೆ ಇಲ್ಲಿ ಕಾಯಿ ಕಟ್ಟೋರು ಮಾತ್ರ ಸುತ್ತೋದು ಅಂದರು. ನೋಡಿ, ಇದೆ ಮೇಯ್ನು ಗರ್ಭಗುಡಿ ಇದೆ. ಬಟ್ ಗರ್ಭಗುಡಿಗೆ ಹೋಗೋಕ್ಕೆ ತುಂಬಾ ರಶ್ ಅಪ್ಪ. ನೋಡಿ, ಇದು ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಪೂಜೆ ಸಾಮಾನು ತೊಗೊಂಡೋಗೋರು ಕಾಯಿ ಹೊಡ್ಕೊಳ್ಳೋದಾದರೆ ಇಲ್ಲಿ ಹೊಡ್ಕೋಬೋದು. ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಜನ ಇದ್ದರು ಅಂದರೆ 1.5 hour ಕ್ಯೂನಲ್ಲಿ ನಿಂತಿರೋದು ನಾವು. ನಿಂತು ಕಾಲೆಲ್ಲ ನೋವು ಬಂದಿತ್ತು. ತುಂಬ ರಶ್ ಅಪ್ಪ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಹುಣ್ಣಿಮೆಲಿ ತುಂಬಾ ರಶ್ಶು. ಬೇರೆ ದಿನ ಬನ್ನಿ, ಸ್ವಲ್ಪ ಫ್ರೀಯಾಗಿರುತ್ತೆ. ಲೈನ್ಸ್ ನೋಡಿ ಎಷ್ಟೊಂದಿದೆ. ಕ್ಯೂವಲ್ಲಿ ನಿಂತ್ಕೋಬೇಕಪ್ಪ. ನೋಡಿ, ಗರ್ಭಗುಡಿ ಬ್ಯಾಕ್ ಸೈಡು ಒಂದು ಕಲ್ಲಿಟ್ಟಿದ್ದಾರೆ. ಆ ಕಲ್ಲಿಗೆ ಕಾಯಿನ್ ಅಂಟಿಸ್ತಾರೆ. ಅದು ಏನಾದರೂ ನಾವು ಮನಸ್ಸಲ್ಲಿ ಕೇಳ್ಕೊಂಡು ಅಂಟಿಸಿದ್ರೆ ಅದಕ್ಕೆ ಅಂಟ್ಕೊಂಡ್ರೆ ಆಗುತ್ತೆ ಅಂತ, ಅಂಟ್ಕೊಂಡಿಲ್ಲ ಅಂದರೆ ಆಗಲ್ಲ ಅಂತ. ಆ್ಯಂಡ್ ಆ ಕಲ್ಲಿನ ಪಕ್ಕನೇ ರಾಮ್ ಸೇತುವೆದು ಕಲ್ಲು ತೊಗೊಬಂದು ಇಟ್ಟಿದ್ದಾರೆ. ತೇಲುತ್ತೆ ಅದು, ಅದನ್ನು ನೋಡ್ಬೋದು. ಜಾಲ್ರಿ ಹಾಕಿ ಇಟ್ಟಿದ್ದಾರೆ. ದರ್ಶನ ಮಾಡಿ ಆಯಿತು, ಊಟಕ್ಕೆ ಅಂತ ಹೋಗ್ತಿದ್ವಿ. ಅಲ್ಲಿ ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ಅಲ್ಲಿ ಅಲೋ ಇರಲಿಲ್ಲ ವಿಡಿಯೋಗೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಸೌದೆ ಎಷ್ಟೊಂದು ಹಾಕಿದ್ದಾರೆ ಅಡುಗೆ ಮಾಡೋಕ್ಕೆ. ಇಲ್ಲಂತೂ ಯಾವಾಗಲೂ ಊಟ ಇರುತ್ತೆ, ಹಾಗಾಗಿ ಯಾವಾಗಲೂ ಅಡುಗೆ ಮಾಡ್ತಾನೇ ಇರ್ತಾರೆ. ನೋಡಿ, ಅಡುಗೆ ಮಾಡ್ತಾ ಇದ್ದಾರೆ. ತಟ್ಟೆಗಳು ಮಾತ್ರ ಈ ಥರ ಇರುತ್ತೆ, ನಾವೇ ತೊಗೊಂಡು ಹೋಗಬೇಕು. ಊಟಕ್ಕೆ ಕುತ್ಕೊಂಡ್ವಿ. ನೋಡಿ, ಇಲ್ಲಂತೂ ಅಷ್ಟು ಜನ ಇಲ್ಲ, ಬಟ್ ದರ್ಶನಕ್ಕೆ ಮಾತ್ರ ತುಂಬಾ ಜನ. ಇಲ್ಲಿ ನೋಡಿ, ಖಾಲಿ ಇದೆ. ಜನ ಏನೂ ಊಟಕ್ಕೆ ಅಷ್ಟಾಗಿ ಇರಲ್ಲ. ಬಡಿಸ್ತಾ ಇದ್ದಾರೆ. ಫಸ್ಟು ಪಾಯಸ ಬಡಿಸ್ತಾರೆ, ಆಮೇಲೆ ರೈಸು, ಆಮೇಲೆ ಸಾಂಬಾರು. ಊಟ ಮಾತ್ರ ಸಖತ್ತಾಗಿರುತ್ತೆ. ದೇವಸ್ಥಾನದಲ್ಲಿ ಎಲ್ಲೋದ್ರೂ ಪ್ರಸಾದ ತಿನ್ಕೊಂಡೇ ಬನ್ನಿ, ಹಾಗೇ ಬರಬೇಡಿ. ಯಾಕಂದರೆ ನಾನೊಂದು ಸರಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಪ್ರಸಾದ ತಿಂದೇ ಬಂದಿದ್ದಕ್ಕೆ ನನಗೆ ಅವತ್ತೆಲ್ಲ ಊಟನೇ ಸಿಕ್ಕಿರಲಿಲ್ಲ ಎಲ್ಲೂ. ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಹೊರಗಡೆ ತುಂಬಾ ಚೆನ್ನಾಗಿದೆ ವ್ಯೂಸು. ಇದು ನೋಡಿ, ಇದು ರಾಮಸೇತುವೆ ಕಲ್ಲು. ಇದೇ ರಾಮಾಯಣದಲ್ಲಿದ್ದ ರಾಮ ಸೇತುವೆ ಕಲ್ಲು. ನೋಡ್ಕೊಳ್ಳಿ. ನೀವು ಕೂಡ ಯಾವಾಗಾದರೂ ಬಂದು ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.